ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾದಂಥ ಬೆನ್ನಲ್ಲೇ 7 ದಿನಗಳ ಕಾಲ ರಾಷ್ಟ್ರವ್ಯಾಪಿ ಶೋಕಾಚರಣೆಯನ್ನು ಅನೌನ್ಸ್ ಮಾಡಲಾಗಿದೆ ಮತ್ತು ಇವತ್ತು ಕೂಡ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮನಮೋಹನ್ ಸಿಂಗ್ ನಿಧನಕ್ಕೆ ಈಗ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದಲ್ಲಿ 7 ದಿನ ಶೋಕಾಚರಣೆಗೆ ನಿರ್ಧರಿಸಲಾಗಿದೆ. ಇವತ್ತು ದೇಶದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆಯನ್ನು ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳಿಗೂ ಕೂಡ ರಜೆಯನ್ನು ಘೋಷಿಸಿದೆ ಸರ್ಕಾರ. ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ನಿಂದ ಸಂತಾಪವನ್ನು ಸೂಚಿಸಲಾಗ್ತಾಗಿದೆ. ಇನ್ನು ದೇಶದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. 7 ದಿನಗಳ ಕಾಲ ಸರ್ಕಾರಿ ಕಾರ್ಯಕ್ರಮಗಳು ಯಾವುವು ಕೂಡ ನಡೆಯೋದಿಲ್ಲ. ಎಲ್ಲ ಕಾರ್ಯಕ್ರಮಗಳು ಆಲ್ರೆಡಿ ಏನು ಅನೌನ್ಸ್ ಆಗಿತ್ತೋ ಆ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಲಾಗಿದೆ. ಕೆಲವು ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ. ಇದು ಕಾಂಗ್ರೆಸ್ನ ಕಚೇರಿಯಲ್ಲಿ ಅರ್ಧಕ್ಕೆ ಬಾವುಟವನ್ನು ಹಾರಿಸುವಂಥದ್ದು. ಈ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಆಡಳಿತ ಕಾಂಗ್ರೆಸ್ಗೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗಿತ್ತು. ಕಾಂಗ್ರೆಸ್ಗೂ ಕೂಡ ಹೆಸರು ತಂದಂಥದ್ದು. ಯಾಕಂದರೆ 10 ಹಲವು ಯೋಜನೆಗಳು ಭಾರತವನ್ನು ಆರ್ಥಿಕವಾಗಿ ಕಟ್ಟಿದ್ದಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಕೊಡುಗೆ ಅನ್ನೋದು ಮನಮೋಹನ್ ಸಿಂಗ್ ಅವರ ಕಡೆಯಿಂದಲೂ ಕೂಡ ಇದ್ದಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಇದೊಂದು ತುಂಬಲಾರದ ನಷ್ಟ. ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸಾಧನೆಗಳನ್ನು, ಅವರ ಕಾರ್ಯವೈಖರಿಯನ್ನು, ಅಧಿಕಾರದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳನ್ನು ಸ್ಮರಿಸಲೇಬೇಕು. ಸೊ ಹೀಗಾಗಿ ಈಗ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಅರ್ಧಕ್ಕೆ ಬಾವುಟವನ್ನು ಹಾರಿಸೋದ್ರ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ನಾಳೆ ಪಾರ್ಥಿವ ಶರೀರವನ್ನು AICC ಕಚೇರಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇಶದಾದ್ಯಂತ ಇರುವಂಥ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು, ಪದಾಧಿಕಾರಿಗಳು ಎಲ್ಲರೂ ಅಲ್ಲಿಗೆ ಹೋಗಿ ಅಂತಿಮ ದರ್ಶನವನ್ನು ಪಡಿಬಹುದು. ಅದಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಯಾಕಂದರೆ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ, ಅವರ ಕೆಲಸ ಕಾರ್ಯಗಳೇ ಆ ರೀತಿಯಾಗಿದ್ದಿದ್ದು. ಎಲ್ಲರೂ ಮೆಚ್ಚುವಂಥದ್ದು, ಎಲ್ಲರೂ ಹೊಗಳುವಂಥದ್ದು. ಪಕ್ಷಾತೀತವಾಗಿ ಆ ಪಕ್ಷದವರು, ಈ ಪಕ್ಷದವರು, ಕೇವಲ ಕಾಂಗ್ರೆಸ್ನವರು ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಸ್ಮರಿಸುವಂಥ, ಪ್ರತಿಯೊಬ್ಬರು ಗೌರವಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ಅಂದರೆ ಅದು ಮನಮೋಹನ್ ಸಿಂಗ್. ಹಾಗಾಗಿ ದೇಶದಾದ್ಯಂತ ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಅನೇಕ ಪದವಿಗಳು, ಅನೇಕ ಹುದ್ದೆಗಳನ್ನು ಎಲ್ಲವನ್ನೂ ಅನುಭವಿಸಿದ್ರೂ ಯಾವತ್ತೂ ಜಂಬ ಮಾಡಿದವರಲ್ಲ. ಉನ್ನತ ಸ್ಥಾನವನ್ನು ಅಲಂಕರಿಸಿದಾಗಲೂ ಅದೇ ಮಿತಭಾಷೆ, ಅದೇ ಹಸನ್ಮುಖಿ. ಸೊ ಇಷ್ಟರ ಮಟ್ಟಿಗೆ ಎಲ್ಲರ ಜೊತೆಗೂ ಕೂಡ ಗೌರವದಿಂದ ನಡೆದುಕೊಳ್ತಾ ಇದ್ದವರು. ಇಂಥ ಮನಮೋಹನ್ ಸಿಂಗ್ ಅವರ ಬಗ್ಗೆ ತಿಳಿಯದಂಥ ಎಷ್ಟೋ ಘಟನೆಗಳು ಕೂಡ ಇದೆ. ಎಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಈ ಭಾರತವನ್ನು ಆರ್ಥಿಕವಾಗಿ ಪ್ರಬಲ ಮಾಡಿದಂಥ ಮನಮೋಹನ್ ಸಿಂಗ್ ಅವರ ಜೀವನ ಇದೆಯಲ್ಲ, ಅದು ಮೊದಲ ಹಂತದ ಜೀವನ ಬಹಳ ಕಷ್ಟದಿಂದ ತುಂಬಿತ್ತು. ಮನಮೋಹನ್ ಸಿಂಗ್ ಬಾಲ್ಯದಲ್ಲಿ ಸುಮಾರು 12 ವರ್ಷಗಳ ಕಾಲ ಗಹ ಗ್ರಾಮದಲ್ಲಿ ವಾಸಿಸ್ತಾ ಇದ್ದರು. ಆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಅನ್ನೋದೇ ಇರಲಿಲ್ಲ. ಗ್ರಾಮದಲ್ಲಿ ಶಾಲೆಯೂ ಇರಲಿಲ್ಲ. ದೂರದ ಶಾಲೆಗೆ ಹೋಗೋದಕ್ಕೆ ಮನಮೋಹನ್ ಸಿಂಗ್ ಬರಿಗಾಲಲ್ಲಿ ಮೈಲುಗಟ್ಟಲೆ ನಡ್ಕೊಂಡು ಹೋಗ್ತಾ ಇದ್ರು. ಅವರ ಮನೆಗೆ ವಿದ್ಯುತ್ ಸಂಪರ್ಕ ಕೂಡ ಇರಲಿಲ್ಲ. ಹೀಗಾಗಿ ಬೀದಿ ದೀಪದ ಕೆಳಗೆ ಕೂತು ಸಿಂಗ್ ಓದ್ತಾ ಇದ್ರು. ಅಷ್ಟು ಕಷ್ಟಪಟ್ಟು ಓದಿ, ಅಷ್ಟು ಕಷ್ಟದ ದಿನಗಳನ್ನು ಎದುರಿಸಿದಂಥ ಒಬ್ಬ ಚಿಕ್ಕ ಬಾಲಕ ಅದಾದ ನಂತರ ಇಡೀ ದೇಶವನ್ನು ಆರ್ಥಿಕವಾಗಿ ಕಟ್ಟೋದ್ರಲ್ಲಿ ಸದೃಢರಾಗ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅದೆಲ್ಲವೂ ಒಂದು ಸಾಧನೆ ಮತ್ತು ಹೆಮ್ಮೆ. ಮನಮೋಹನ್ ಸಿಂಗ್ ತಂದೆ ತಾಯಿ ಗುರ್ಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಮನಮೋಹನ್ ಸಿಂಗ್ ಅಜ್ಜಿ ಮಡಿಲಿನಲ್ಲೇ ಬಾಲ್ಯವನ್ನು ಕಳೀತಾರೆ. ಮನಮೋಹನ್ ಸಿಂಗ್ಗೆ 13 ವರ್ಷ ತುಂಬುತ್ತಾ ಇದ್ದಂತೆಯೇ ಕುಟುಂಬ ಭಾರತಕ್ಕೆ ವಲಸೆ ಬಂದಿತ್ತು. 1947ರಲ್ಲಿ सुनते बहुत थे पर बोलते बहुत कम थे. जब भी कोई हमारी मीटिंग होती थी तो वो हंस के सिर्फ ये जरूर बोलते थे कि आप अच्छा काम कर रहे हैं. सर नाम बता दीजिए. मेरा नाम गुरिंदर सिंह कोहली है और मैं IIT दिल्ली से रिटायर हूँ. थैंक यू.
ನೋಡಿ, ಇಂತಹ ಮನಮೋಹನ್ ಸಿಂಗ್ ಅವರು ಈಗಲೂ ಕೂಡ ಎಲ್ಲರೂ ಅವರಿಗೆ ಮಿತಭಾಷಿ ಅಂತ ಕರೀತಾ ಇದ್ದೀವಿ. ಯಾಕಂದರೆ ಅವರ ಹುಟ್ಟು ಸ್ವಭಾವವೇ ಆ ರೀತಿ ಆಗಿತ್ತು, ಅವರ ವ್ಯಕ್ತಿತ್ವವೇ ಆಗಿತ್ತು. ಮನಮೋಹನ್ ಸಿಂಗ್ ವಿದ್ಯಾರ್ಥಿ ಆಗಿದ್ದಾಗ ಕೂಡ ಹೆಚ್ಚು ನಾಚಿಕೆ ಪಡ್ತಾ ಇದ್ರಂತೆ. ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇದ್ದಂಥ ಸಮಯದಲ್ಲೂ ಮನಮೋಹನ್ ಸಿಂಗ್ ಅವರು ಶಾಂತ ಮತ್ತು ಸಂಯಮದ ವ್ಯಕ್ತಿ ಆಗಿದ್ದರು. ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ತುಂಬ ನಾಚಿಕೆ ಸ್ವಭಾವದವರಾಗಿದ್ರಂತೆ. ಸೊ ಇದನ್ನು ಅವರೇ ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದು ಕೂಡ ಇದೆ. ನಂಗೆ ಬಹಳ ನಾಚಿಕೆ ಇತ್ತು, ನಾನು ಎಲ್ಲದರಲ್ಲೂ ಗೌಪ್ಯತೆಯನ್ನು ಕಾಪಾಡಬೇಕು ಅಂತ ಬಯಸ್ತಾ ಇದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದು ಇದೆ. ಸೊ ಅದೇ ಅವರ ವ್ಯಕ್ತಿತ್ವ ಆಗಿತ್ತು. ಬಹಳ ನಾಚಿಕೆ ಸ್ವಭಾವ, ಕಡಿಮೆ ಮಾತು, ಕೆಲಸ ಜಾಸ್ತಿ. ಸುಮ್ಮನೆ ಮಾತಾಡೋದಷ್ಟೇ ಅಲ್ಲ, ಕೆಲಸದ ಬಗ್ಗೆ ಹೆಚ್ಚು ಒತ್ತು ನೀಡ್ತಾ ಇದ್ರು. ಮಾತು ಮಾತ್ರ ತೀರಾ ಕಮ್ಮಿ ಮಾತಾಡ್ತಾ ಇದ್ರು. ಮತ್ತು ಇನ್ನೂ ಒಂದು ವಿಚಾರ ಅಂತಂದರೆ, ಹಿಂದಿ ಓದೋಕ್ಕೆ ಬರ್ತಾ ಇರಲಿಲ್ವಂತೆ. ಮನಮೋಹನ್ ಸಿಂಗ್ ಹಿಂದಿ ಮಾತಾಡ್ತಾ ಇದ್ರು, ಆದರೆ ಹಿಂದಿ ಭಾಷೆಯ ಲಿಪಿಯನ್ನು ಓದೋದಕ್ಕೆ ಅವರಿಂದ ಕಷ್ಟ ಆಗ್ತಾ ಇತ್ತಂತೆ. ಅದಕ್ಕಾಗಿಯೇ ಪ್ರಧಾನಿಯಾಗಿದ್ದಾಗ ಅವರ ಭಾಷಣಗಳನ್ನು ಉರ್ದುವಿನಲ್ಲಿ ಬರೆಯಲಾಗ್ತಾ ಇತ್ತು. ಯಾಕಂದರೆ ಉರ್ದುವಿನಲ್ಲಿ ಅವರು ಪ್ರವೀಣರಾಗಿದ್ದರು. ಆ ಕಾರಣಕ್ಕಾಗಿ ಹಿಂದಿ ಓದೋದಕ್ಕೆ ಬರ್ತಾ ಇರಲಿಲ್ಲ, ಆದರೆ ಮಾತಾಡೋಕ್ಕೆ ಬರ್ತಾ ಇತ್ತು. ಸೊ ಇದು ಮನಮೋಹನ್ ಸಿಂಗ್ ಅವರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಂಥ ಅದೆಷ್ಟೋ ವಿಚಾರಗಳು ಕೂಡ ಇದೆ. ಇವತ್ತಿಗೂ ಅವರನ್ನು ನಾವು ನೆನಪಿಸ್ಕೊಳ್ತೀವಿ ಅಂತಂದರೆ ಅದಕ್ಕೆ ಅವರ ವ್ಯಕ್ತಿತ್ವವೂ ಕಾರಣ, ಅದರ ಜೊತೆಗೆ ಅವರು ಮಾಡಿದಂಥ ಹಲವು ಅಭಿವೃದ್ಧಿಯ ಕಾರ್ಯಗಳು ಕೂಡ ಕಾರಣ. ಇದೀಗ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಗಣ್ಯರುಗಳು ಅನೇಕರು ದೇಶದಾದ್ಯಂತ ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಎಲ್ಲರೂ ಅವರ ನಿವಾಸದತ್ತ ದೌಡಾಯಿಸ್ತಾ ಇದ್ದಾರೆ. ಅಂತಿಮ ನಮನ ಸಲ್ಲಿಸಬೇಕು, ಅಂತಿಮ ದರ್ಶನ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನಾಳೆ ನೆರವೇರಿಸಲಾಗತ್ತೆ. ಅದಕ್ಕೆ ಅಂತ ಸರ್ಕಾರದ ವತಿಯಿಂದಲೂ ಕೂಡ ಅನೇಕ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು 11:30 ಸುಮಾರಿಗೆ ತುರ್ತು ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕರೆದಿದ್ದಾರೆ. ಇನ್ನು ನಾಳೆ ಅವರ ನಿವಾಸದಿಂದ ಪಾರ್ಥಿವ ಶರೀರವನ್ನು ACC ಕಚೇರಿಗೂ ಕೂಡ ಸ್ಥಳಾಂತರ ಮಾಡಲಾಗತ್ತೆ. ಅಲ್ಲೂ ಕೆಲವು ಹೊತ್ತುಗಳ ಕಾಲ, ಅದಕ್ಕೆ ಟೈಮಿಂಗ್ಸನ್ನು ಇನ್ನೂ ನಿಗದಿ ಮಾಡಿಲ್ಲ, ಕೆಲವು ಹೊತ್ತುಗಳ ಕಾಲ AICC ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಲಾಗತ್ತೆ. ದೇಶದಾದ್ಯಂತ ಅನೇಕ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಅನೇಕರು ಆಗಮಿಸುವಂಥ ಸಾಧ್ಯತೆ ಇರುತ್ತೆ. ಅನೇಕರು ದರ್ಶನವನ್ನು ಪಡಿಬೇಕು, ಅಂತಿಮವಾಗಿ ಅವರಿಗೊಂದು ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸರ್ಕಾರದ ವತಿಯಿಂದ, ಮತ್ತು ಕಾಂಗ್ರೆಸ್ನ ಕಡೆಯಿಂದಲೂ ಕೂಡ ಅನೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾಗಿದೆ. ಈಗಾಗಲೇ ಅನೇಕ ಗಣ್ಯರು ದೆಹಲಿಗೆ ದೌಡಾಯಿಸಿದ್ದಾರೆ. ರಾಜ್ಯದಿಂದಲೂ ಕೂಡ, ನಮ್ಮ ರಾಜ್ಯದಿಂದಲೂ ಕೂಡ CM ಸಿದ್ದರಾಮಯ್ಯನವರು ಸೇರಿದಂತೆ ಅನೇಕ ನಾಯಕರುಗಳು, DCM DK ಶಿವಕುಮಾರ್, ಹಾಗೆಯೇ ಅನೇಕ ನಾಯಕರುಗಳು ತೆರಳ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಲವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಮ್ಮ ನಮನವನ್ನು ಸಲ್ಲಿಸಿದ್ದಾರೆ. ನೋಡಿ, ಕಾಂಗ್ರೆಸ್ನವರಿಗೆ ಇದೊಂದು ರೀತಿಯಾದಂಥ ಭರಸಿಡಿಲು. SM ಕೃಷ್ಣ ಅವರನ್ನು ಕಳ್ಕೊಂಡಿದ್ದಾಯಿತು. ಈಗ ಮನಮೋಹನ್ ಸಿಂಗ್ ಅವರು 2024 ಡಿಸೆಂಬರ್ನಲ್ಲಿ ಅನೇಕ ರೀತಿಯಾದಂಥ ಲಾಸಸ್ ಏನಿದೆ, ನಷ್ಟ ಏನಿದೆ, ಅದು ದೇಶಕ್ಕೂ ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ಗೂ ಕೂಡ ಆಗ್ತಾ ಇದೆ. ಅಪ್ರತಿಮ ನಾಯಕರುಗಳು, ಇವರ ಸಾಧನೆಗಳನ್ನು ನಾವು ಇವತ್ತು ಕೊಂಡಾಡ್ತಾ ಇದ್ದೀವಿ. ಇವರ ಸಾಧನೆಗಳನ್ನು ಇವತ್ತು ನಾವು ಗಂಟಾನುಗಟ್ಟಲೆ ಮಾತಾಡ್ತಾ ಇದ್ದೀವಿ. ಆದರೆ ಆ ಸಾಧನೆಗಳನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ಆ ಸಾಧನೆಗೆ ತಕ್ಕಂತೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಟೀಕೆಗಳು, ಸವಾಲುಗಳು ಅದೆಲ್ಲವೂ ಎದುರಾಗಿದ್ರು. ಯಾವುದಕ್ಕೂ ಹಿಂಜರಿಯದೆ ಯಾವುದನ್ನು ಮಾಡಿದ್ರೆ ಸೂಕ್ತ ಅನ್ನುವಂಥ ಒಂದು ನಿರ್ಧಾರಕ್ಕೆ, ಒಂದು ನಿಲುವಿಗೆ ಕಟ್ಟುಬಿದ್ದು ಆ ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದಲೇ ಇವತ್ತೊಂದು ಸದೃಢ ಭಾರತ ನಿರ್ಮಾಣ ಆಗಿದೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ಜಾರಿಗೆ ಬಂದಿರುವಂಥದ್ದು. ನೀವೆಲ್ಲರೂ ಇವತ್ತು ಇಷ್ಟರ ಮಟ್ಟಿಗೆ ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಅನೇಕ ಹಿರಿಯ ರಾಜಕಾರಣಿಗಳು, ಮುತ್ಸದಿಗಳು, ಅನೇಕ ಅನುಭವಿ ರಾಜಕಾರಣಿಗಳು, ಧೀಮಂತ ನಾಯಕರುಗಳು ಇಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಮತ್ತು ಕಠಿಣ ಸಂದರ್ಭದಲ್ಲೂ ಕೂಡ ತಲೆಕೆಡಿಸಿಕೊಳ್ಳದೆ ಯೋಚನೆ ಮಾಡಿ ಯೋಜನೆಯನ್ನು ಜಾರಿಗೆ ತಂದಿದ್ದೇ ಕಾರಣ.
gave to them. He was one of the prime minister who was severely criticized. Even his own party was also criticizing him for some of his decisions, and he didn't get much support from his party also. How do you? Well, in the beginning, he did not have much support for the Indo-US nuclear deal. As a matter of fact, because of differences, one of the then supporting parties, or one of the part of the UPA government, that is the Communist Party, they withdrew support. That was, a big event, no doubt. But Dr. Manmohan Singh was so convinced about the justification, about the rationale, and about the necessity of that nuclear deal, which took India out of that nuclear apartheid. So he believed firmly that for the progress of India and to bring India, on the high table of the nuclear powers, it was important. And steadfastly, he stood for it. So when people accuse him of being a weak prime minister, he may have given the impression of a weak person, particularly because he was very humble. And those who are used to, haughtiness, those who are used to self-praise of politicians they were indeed surprised, and they therefore, instead of appreciating that humility, some of them denigrated that and said that it was a sign of his weakness, but it was not. Okay, sir. Thank you. Thank you. मनमोहन सिंह इस दुनिया में नहीं रहे। हमें बड़ा दुख होता है कि हमने उनके साथ काम किया। मैं एक जनरल सेक्रेटरी AICC बोल के भी उनके साथ काम किया। फिर उसके बाद मैं जब आंध्र का गवर्नर था, तभी उन्होंने मुझे अपने मंत्रिपरिषद में बुलाया। 2006 की बात है, और गवर्नर बोल के पहली बात थी कि डायरेक्टली उन्होंने मिनिस्टर बनाया और शपथ विधि हो गया। पूरे देश को आश्चर्य लग रहा था कि एक गवर्नर को मंत्री बनाया, और ये डॉक्टर मनमोहन सिंह सीधे साधे दिखते थे, तो पॉलिटिकल भी थे। तो मुझे इस तरह गवर्नर से मंत्रिपरिषद में ले लिया और इंफ्रास्ट्रक्चर मिनिस्ट्री उन्होंने दे दिया। 6.5 साल मैंने उस पावर मिनिस्ट्री में काम किया और देश को उस वक्त टॉप पोस्ट बिजली दे दी। उसका अप्रिसिएशन पार्लियामेंट में भी हो गया था। फिर उसके बाद उन्होंने मुझे होम मिनिस्ट्री दे दी। इतना ही नहीं, तो मुझे लोकसभा का उन्होंने नेता भी बनाया, क्योंकि वो राज्यसभा से चुन के आए थे, और लोकसभा का नेता डॉक्टर प्रणब मुखर्जी साहब राष्ट्रपति बन गए थे, तो किसी को तो चुनना था, तो उन्होंने मुझे चुना और लोकसभा का नेता बनाया। तो ऐसे एक महान व्यक्ति, जिसे मेरे लाइफ में तो मैं भूल नहीं सकता हूँ। एक बहुत सभ्य, सज्जन, इस प्रकार का नेता, जो बहुत कम लोग ऐसे होते हैं कि जो दूसरे को समझ लेते हैं, एक दूसरे को समझने वाला, डिफिकल्टी समझने वाला, पूरे देश को अर्थनीति देने वाला एक नेता हमारे में से चले गया। उनको हम श्रद्धांजलि अर्पित करते हैं। अजिबात डगमगले नाही। कुठल्याही आरोपावर ते कधी रिॲक्ट झाले नाही, कधी संयम ढळू दिला नाही। अनेक आरोपांना त्यांनी त्यांच्या कार्यातून, कामातून, निर्णयातून उत्तर दिलं, आणि एक स्वच्छ प्रतिमेचा, प्रामाणिक, मृदुभाषी, संयमी, सुसंस्कृत असा राजकारणी, असे महान व्यक्ती या देशातून हरपले आहेत। याचं अतीव दुःख आहे। शेतकऱ्यांसाठी मोठी
त्यावेळेच्या काँग्रेसच्या सरकारने केली होती ती त्यांनी स्वतः विदर्भात येऊन परिस्थिती पाहिली वर्धा जिल्ह्यातील, त्यानंतर त्यांनी मंतव्य केले. ते वर्धा जिल्ह्यात आले, त्यावेळेस शेतकऱ्यांची अवस्था त्यांनी जवळून पाहिली. केवळ पाहून खोटी आश्वासनं दिली नाही, तर त्यांनी त्यावेळेस देशातील शेतकऱ्यांचं सरसकट 72,000 कोटीचं कर्ज त्यांनी माफ केलं. एक विदर्भासाठी तर एक फार मोठं काम त्यांनी केलं. सिंचन अनेक महाराष्ट्रातील प्रकल्पांना राष्ट्रीय प्रकल्प घोषित करत असताना जो बंद पडलेला होता, बंद अवस्थेत होता गोशीखुर्द प्रकल्प, ज्यांची नीव राजीव गांधींनी 1984 मध्ये ठेवली होती, त्या बंद पडलेल्या प्रकल्पाला, निधी अपुरा मिळत असलेल्या प्रकल्पाला आम्ही भेटल्यानंतर, मी त्यावेळेस राज्यमंत्री होतो आणि त्यांना विनंती केली की हा प्रकल्प राजीव गांधींनी उभा केलेला प्रकल्प आहे, या प्रकल्पाला निधी उपलब्ध करून द्या. आपल्याला सांगतो की त्यावेळेस त्यांनी 4,990 कोटी या प्रकल्पाला दिलेत, गोशीखुर्द प्रकल्पाला दिले आणि राष्ट्रीय प्रकल्प म्हणून गोशीखुर्द प्रकल्पाला घोषित केलं. त्यामुळे हा प्रकल्प आज पूर्णत्वास गेला, याचं श्रेय मनमोहन सिंग साहेबांना जातं. पूर्वीचे भाव जे आहे ते 2,000 रुपयांनी जे ते पर्टिक्युलर वर घसरलेले आहे, सध्याला आता बाजारामध्ये येण्याची सुरुवात झाली आहे शेतकऱ्यांच्या मालाची, या पार्श्वभूमीवर कुठेतरी भाव घसरलेले आहे. बघा, गव्हर्नमेंटची पॉलिसी जी आत्ता तयार झाली, तुम्ही या देशातील मोठमोठ्या उद्योगपतींना या शेतकऱ्यांच्या माल खरेदीचा अधिकार दिला. मोठमोठे गोडाऊन, मोठमोठे स्टोअर. ಇನ್ನು ನಾಳೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ. ಯಾಕಂದರೆ ಅವರ ಮಗಳು ಅಮೇರಿಕದಲ್ಲಿದ್ದಾರೆ, ಹೀಗಾಗಿ ಅವರು ಬರೋದು ತಡ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ. ಡಿಸೆಂಬರ್ 28 ಅಂದರೆ ನಾಳೆ ಕುಟುಂಬಸ್ಥರು ದೆಹಲಿಯಲ್ಲಿ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರ ಒಬ್ಬ ಮಗಳು ಅಮೇರಿಕದಲ್ಲಿದ್ದಾರೆ, ಅವರು ಬರೋದಕ್ಕೆ ತಡವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ಈ ವಿಚಾರದ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಅಧಿಕೃತವಾಗಿ ಒಂದು ಘೋಷಣೆಯನ್ನು ಮಾಡೋದು ಬಾಕಿ ಇದೆ, ಆದರೆ ನಾಳೆನೇ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ನೆರವೇರಿಸಲಾಗತ್ತೆ ಅನ್ನೋದನ್ನು ಹೇಳಲಾಗಿದೆ. ಇನ್ನು ನಾಳೆ AICC ಕಚೇರಿಗೂ ಕೂಡ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗತ್ತೆ. ಒಬ್ಬ ಹಿರಿಯ ನಾಯಕ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅಪಾರವಾದಂಥ ಸೇವೆಯನ್ನು ದೇಶಕ್ಕೆ, ಪಕ್ಷಕ್ಕೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಗೌರವವನ್ನು ಸಲ್ಲಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.